ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಮುಕ್ಕೋಟಿ ಏಕಾದಶಿ ಹಬ್ಬದ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮುಕ್ಕೋಟಿ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಉತ್ತರ ದ್ವಾರ ದರ್ಶನ ಮಾಡೋದಕ್ಕೆ ಅಂತಂದು ಹೇಳಿ. ಇನ್ನು ಆದಷ್ಟು ಬೇಗ ಆಫೀಸಲ್ಲೆಲ್ಲ ವರ್ಕ್ ಮುಗಿಸ್ಕೊಂಡು ಮೇಡಮ್ ಹತ್ರ ಪರ್ಮಿಷನ್ ತೊಗೊಂಡು 6ಗೆಲ್ಲ ಹೊರಟ್ಬಿಟ್ಟೆ ಮನೆಗೆ. ಬಿಕಾಸ್ ಇನ್ನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗಬೇಕಿತ್ತು. ಇನ್ನು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಕಾರ್ತಿಕ್ನೂ ಸಹ ಕರ್ಕೊಂಬಂದಿದ್ರು. ಇನ್ನು ನಾನು ಫ್ರೆಶ್ ಅಪ್ ಆಗಿ ಹೊರಡೋದಷ್ಟೇ ಬಾಕಿ ಇತ್ತು. ಸ್ವಲ್ಪ ಹಾಯ್ ಮಾಡು, ಹಾಯ್ ಮಾಡು ಎಲ್ರು. ಶಿಲ್ಪಾ ರಾಜ್ ವ್ಲಾಗ್ಸ್ ಕನ್ನಡ ಹೇಳು, ಜೋರಾಗಿ ಹೇಳು, ಕನ್ನಡಗೆ ಹೇಳು. ಇನ್ನು ನಮ್ಮ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡಿದರು. ಇವತ್ತು ವೈಕುಂಠ ಏಕಾದಶಿ ಹಾಗೆ ಮುಕ್ಕೋಟಿ ಏಕಾದಶಿ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ಪೆಷಲ್ ಏನೇನಂತ ತೋರಿಸ್ತೀನಿ ಬನ್ನಿ. ಮೊದಲು ರೈಸು ಬಿಸಿ ಬಿಸಿಯಾಗಿ ರೈಸ್ ರೆಡಿಯಾಗಿದೆ. ಅದಾದಮೇಲೆ ಸ್ವಲ್ಪ ಪಾಯಸನೂ ಮಾಡಿದರು ನಮ್ಮ ಅತ್ತೆ. ಇನ್ನು ತೊಗರಿಕಾಳು ಸಾಂಬಾರೂ ಮಾಡಿದರು. ಅದಾದಮೇಲೆ ಸ್ವಲ್ಪ ತರಕಾರಿ ಪಲ್ಯನೂ ಮಾಡಿದರು ನಂಚ್ಕೊಳ್ಳೋಕ್ಕೆ ಅಂತಂದು ಹೇಳಿ. ಇದೆಲ್ಲನೂ ನಾನು ಬರೋ ಅಷ್ಟರಲ್ಲಿ ಮಾಡಿಟ್ಟಿದ್ರು. ಸೊ ನನಗಿನ್ನ ಅಡುಗೆ ಕೆಲಸನೂ ತಪ್ಪಿತ್ತು ಇವತ್ತು. ಇನ್ನು ಆರಾಮಾಗಿ ದೇವಸ್ಥಾನಕ್ಕೆ ಫ್ರೆಶ್ ಅಪ್ ಆಗಿ ಹೊರಟು ಇನ್ನು ನಾನು ಸ್ಯಾರಿ ಹಾಕ್ಕೊಂಡು ಇನ್ನು ಕೆಳಗಡೆ ಬಂದೆ. ಇನ್ನು ಎಲ್ಲನೂ ಒಂದು ದೇವಸ್ಥಾನಕ್ಕೆ ಹೊರಟ್ವಿ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಫ್ಲವರ್ ಡೆಕೋರೇಷನ್ ಎಲ್ಲ ಎಷ್ಟು ಜನ ಇದ್ದರು ಅಂದರೆ ಸಖತ್ತು ಜನ ಎಲ್ಲ ತುಂಬ್ಕೊಂಬಿಟ್ಟಿದ್ರು. ಇನ್ನು ಆದರೆ ನಮ್ಮತ್ತೆ ಸ್ವಲ್ಪ ಗೊತ್ತಿರೋರಿಂದ ನಾವು ಕ್ಯೂವಲ್ಲಿ ಏನು ಹೋಗಲಿಲ್ಲ. ಇನ್ನು ಎಂಟ್ರೆನ್ಸ್ ದೇವಸ್ಥಾನದ ಮುಂದ್ಗಡೆನೇ ನಮಗೆ ಒಳಗಡೆ ಎಂಟ್ರೆನ್ಸ್ ಕೊಟ್ಟರು ಹೋಗಲಿಕ್ಕೆ. ಸೊ ಅದು ಸ್ವಲ್ಪ ಬೇಗ ಆಯಿತು. ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಆಯಿತು ಅನಿಸುತ್ತೆ ಅಷ್ಟೇ ನಮಗೆ ದರ್ಶನ. ಬಟ್ ಬೇಗನೆ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಆದರೆ ತುಂಬ ಜನ ಎಷ್ಟು ಕ್ಯೂ ಇತ್ತು ಅಂದರೆ ಮಿನಿಮಮ್ ಒಂದು 1 ಕಿಲೋಮೀಟರ್ವರೆಗೂ ಕ್ಯೂ ಇತ್ತು. ಬಟ್ ನಾವು ಆ ಕ್ಯೂವಲ್ಲೆಲ್ಲ ಹೋಗಲಿಲ್ಲ. ಸೊ ಈ ಥರ ದರ್ಶನ ಮಾಡ್ಕೊಂಡ್ವಿ. ಇನ್ನು ನಮ್ಮ ಜೊತೆ ನೀವು ಸಹ ದರ್ಶನ ಮಾಡ್ಕೊಳ್ಳಿ. ಈ ಇಯರ್ಗೆ ಏನೆಲ್ಲ ಕಹಿ ಸಿಹಿ ಅನುಭವಗಳಾಗಿದೆಯೋ ಅದೇ ಥರ ನೆಕ್ಸ್ಟ್ ಇಯರ್ಗೂ ಸಹ ಒಳ್ಳೆ ಆಶೀರ್ವಾದ ಸಿಗಲಿ ಅಂತಂದೇಳಿ ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ ನೀವು ಬೇಡ್ಕೊಳ್ಳಿ. ಅದೇ ಥರ ನಾವು ಸಹ ಬೇಡ್ಕೊಂಡಿದ್ದೀವಿ. ಇನ್ನು ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ದರ್ಶನವೂ ಮುಗೀತು. ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಪ್ರಸಾದಕ್ಕೆ ಅಂತೇಳಿ ಎಲ್ರಿಗೂ ಲಡ್ಡನ್ನ ಹಂಚ್ತಾ ಇದ್ರು. ಇನ್ನು ನಾನು ಸಹ ಪ್ರಸಾದನ ತೊಗೊಂಡು ಇನ್ನು ಹಂಗೆ ಮುಂದ್ಗಡೆ ಬಂದ್ವಿ. ಇನ್ನು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದರು ನೋಡಿ ಫ್ರಂಟಲ್ಲಿ. ಸೊ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ಆದರೂ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಾವು ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಂದೇಳಿ ನಿಂತ್ಕೋತಾ ಇದ್ದೀವಿ. ಇಲ್ಲಿ ಫೋಟೋ ತೆಗೆಸ್ಕೊಂಡ್ಮೇಲೆ ನಮ್ಮ ಕಾರ್ತಿಕ್ ಅಂತೂ ಆಲ್ರೆಡಿ ಪ್ರಸಾದ ಎಲ್ಲ ತಿಂದ್ಕೋತಾ ಇದ್ದ. ಹಾಗೆ ಅವನಿಗೆಲ್ಲ ಮನಸ್ಸೆಲ್ಲನೂ ಈ ಜಾತ್ರೆ ಮೇಲೆ ಇತ್ತು. ಈ ಜಾತ್ರೆಯಲ್ಲೆಲ್ಲ ಇಟ್ಟಿರ್ತಾರೆ ಈ ಆಟೋಡೋ ಬೈಕು ಮತ್ತು ಕಾರು JCB ಈ ಥರದ್ದೆಲ್ಲ. ಇನ್ನು ಅವನಿಗೆ ಒಂದು ಜೀಪ್ ತೊಗೊಂಡ್ವಿ. ಅವನು ಫಸ್ಟು JCB ತೊಗೊಂಡ. ಅದಾದಮೇಲೆ ಅದು ಬೇಡ ಅಂತಂದೇಳಿ ಜೀಪ್ ತೊಗೊಂಡ. ಇನ್ನು ಮನೆಗೆ ಬರೋದಷ್ಟೇ ಬಾಕಿ ಅದನ್ನು ಓಪನ್ ಮಾಡಿ ಆಟ ಆಡಬೇಕು ಅಂತ ನಮ್ಮ ಮನೆಯವ್ರ ಜೊತೆ ಇನ್ನು ಅದನ್ನು ಆಟ ಆಡ್ತಾ ಇದ್ದ. ನಾನು ಕೇಳ್ತಾ ಇದ್ದೀನಿ ಚೆನ್ನಾಗಿದೆಯಾ, ಖುಷಿ ಆಯಿತಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹ್ಞೂ ಅಂತ. ಇನ್ನು ಊಟ ಸಹ ಮಾಡ್ಕೊಂಡಿರಲಿಲ್ಲ ಎಲ್ಲರೂ. ಫಸ್ಟು ಊಟ ಮುಗಿಸ್ಕೊಂಡು ಅದಾದಮೇಲೆ ಆಟ ಆಡಿದ್ರೆ ಆಯಿತು ಅಂತಂದೇಳಿ ಅವನು ಸಹ ಎಬ್ಬರಿಸಿದ್ವಿ. ಇನ್ನು ಊಟಕ್ಕೆ ಅಂತ ಎಲ್ಲ ಇಲ್ಲಿ ತಂದಿಟ್ಟು ಎಲ್ಲರೂ ಬಡಿಸ್ಕೊತಾ ಇದ್ರು. ನಾನು ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ಇನ್ನು ಊಟಕ್ಕೆ ಬಂದು ಮಾಡಿರೋ ಐಟಮ್ಸ್ನೆಲ್ಲನೂ ಬಡಿಸ್ಕೊತಾ ಇದ್ದೀವಿ. ಪಾಯಸ ಮತ್ತು ಅನ್ನ ಸಾಂಬಾರು ಪಲ್ಯ ಈ ಥರ. ಇನ್ನು ಪ್ಲೇಟ್ಗೆಲ್ಲ ಹಾಕ್ಕೊಂಡು ನಾನು ಸಹ ಕೂತ್ಕೊಂಡು ಊಟ ಮಾಡಿದೆ. ಇನ್ನು ಕಾರ್ತಿಕ್ಕು ಸಹ ಪಾಯಸ ಸೂಪರಾಗಿದೆ ಅಂತ ಹೇಳ್ತಾ ಇದ್ದ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.